ಹಾಯ್ ಫ್ರೆಂಡ್ಸ್, ಈಗ ಮಖಕ್ಕೆ ಪಪ್ಪಾಯ ಹಣ್ಣು ಹಚ್ಕೊಂಡಿದ್ದಾರೆ. ಈಗ ಮೆಹಂದಿ ಸೊಪ್ಪು ನಾನೇ ರುಬ್ಬಿಟ್ಟಿದ್ದೆ. ಮೆಹಂದಿ ಸೊಪ್ಪಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಹಚ್ಕೊತಿದ್ದಾರೆ. ತಲೆಗೆ ಹಚ್ಕೊಂಡ್ರೆ ಕೂದಲು ಸ್ಮೂತ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಹಚ್ಕೊತಾ ಇದ್ದಾರೆ. ಹಚ್ಕೊಳ್ಳೋದ್ರಿಂದ ಕೂದಲು ಸ್ಮೂತ್ ಮತ್ತೆ ಶೈನಿಂಗ್ ಬರುತ್ತೆ. ರಫ್ ಇರೋ ಕೂದಲಿಗೆ ಹಚ್ಬೇಕು ಫ್ರೆಂಡ್ಸ್. ಅದೆಲ್ಲ ಮೆಹಂದಿ ಸೊಪ್ಪೆಲ್ಲ ಸ್ಮೂತ್ ಆಗುತ್ತೆ, ಕೂದಲು ಒರಟಿಲ್ದಂಗೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಹಚ್ಚಾಗಿದೆ. ಎಲ್ಲ ಕೂದಲಲ್ಲೇ ಭಾಗ ಭಾಗ ಮಾಡಿ ಫುಲ್ ಹಚ್ಚಾಗೈತೆ. 1 ಗಂಟೆ 2 ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಚೆನ್ನಾಗಿ ಕೂದಲು ಸ್ಮೂತಾಗಿ ಉದುರುದುರಾಗಿರುತ್ತೆ ಮತ್ತು ಕಲರ್ಸ್ ಇರುತ್ತೆ. ಅದಕ್ಕಿನ್ನ ಕರಿಬೇವು ಸೊಪ್ಪು, ದಾಸವಾಳದ ಎಲೆಲ್ಲ ಹಾಕ್ತಾರೆ. ಅದು ಸಿಕ್ಕಿಲ್ಲ. ನಮ್ಮ ಮನೆ ಹತ್ರ ಇದ್ದಿದ್ದು ಮೆಹಂದಿ ಸೊಪ್ಪು ಗಿಡ ಹಾಕ್ಕೊಂಡಿದ್ದೀವಿ, ಅದರಲ್ಲಿ ರುಬ್ಬಿದ್ದೀನಿ. ನೋಡಿ ಫ್ರೆಂಡ್ಸ್, ಆವಾಗಲೇ ನಾನು ಮೆಹಂದಿ ಹಚ್ಕೊಳ್ತಿದ್ದನ್ನ ತೋರಿಸಿದ್ದೀನಿ. ಈಗ ಫುಲ್ ಕಂಪ್ಲೀಟ್ಲಿ ಕೂದಲಿಗೆ ಬುಡಕ್ಕೆ ಫುಲ್ ಹಚ್ಕೊಂಡಿದ್ದೀನಿ. ಸೊ ಇದು ಮೆಹಂದಿ ಹಚ್ಕೊಳ್ಳೋದ್ರಿಂದ ತಿಂಗಳಲ್ಲೊಂದು 3-4 ಸರಿ ಹಚ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಮತ್ತು ಶೈನಿ ಆಗುತ್ತೆ ಮತ್ತು ನಾರಿಷ್ಮೆಂಟ್ ಕೊಟ್ಟಂಗೆ ಆಗುತ್ತೆ ನಿಮ್ಮ ಕೂದಲಿಗೆ. ಇದರಿಂದ ನಿಮ್ಮ ಹೇರ್ ಹೆಲ್ತು ತುಂಬ ಚೆನ್ನಾಗಾಗುತ್ತೆ. ಮತ್ತು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಸ್ಕಿನ್ ಹೆಲ್ತ್ ಇರ್ಬೋದು ಮತ್ತು ಹೇರ್ ಹೆಲ್ತ್ ಇರ್ಬೋದು, ಯಾವುದ್ಯಾವುದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಇನ್ಮೇಲೆ ಬರುವಂಥ ವಿಡಿಯೋಗಳಲ್ಲಿ ನಾವು ತೋರಿಸ್ತೀವಿ. ಸೊ ಎಲ್ಲನೂ ನೀವು ನಮ್ಮ ಅಪ್ಕಮಿಂಗ್ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಮೆಹಂದಿ ಹಾಕ್ಕೊಂಡು ತಲೆ ತೊಳೆದಿದ್ದಾರೆ. ಕೂದಲು ಯಾವ ಥರ ಐತೆ ಅಂತ, ಸ್ಮೂತ್ ಐತೆ. ಈ ಹ್ಯಾಕ್ನ ನೀವು ಒಂದ್ಸತಿ ಟ್ರೈ ಮಾಡಿ.